ನನ್ನ ಕತೆ ನಿಮ್ಮ ಜೊತೆ. ನನ್ನ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಲಿಂಕ್ ಕೊಟ್ಟಿದ್ದೀನಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದು, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. A few moments later. ನನ್ನ ಸ್ಕಿನ್ಗೆ ಮೇಕಪ್ ತುಂಬ ಸೆಟಲ್ ಆಗಿದೆ. ಆ್ಯಂಡ್ ಐ ಮೇಕಪ್ ನೋಡಿ, ಐ ಮೇಕಪ್ ಆಗಿ ಲಿಪ್ಸ್ಟಿಕ್ ಅಲ್ಲಿ ನ್ಯೂ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ. ಹೇರ್ ಸ್ಟೈಲ್ ಅಂತೂ ಮಾತೇ ಇಲ್ಲ, ಮಸ್ತ್ ಇದೆ. ಆ್ಯಂಡ್ ನನ್ನ ಕಾಸ್ಟ್ಯೂಮ್ ನೋಡಿ. ಓಕೆನಾ? ಈ ವಿಡಿಯೋ ಬಂದು ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಮಾಡಿರೋದು. ನೀವೇ ನೋಡ್ತಿರ್ಬೋದು ಮ್ಯಾಮ್ ಹೇಗೆ ಮೇಕಪ್ ಮಾಡ್ತಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನಿವತ್ತು ಬಂದಿರೋದು DK ಮೇಕಪ್ ಹೇರ್ ಅಕಾಡೆಮಿಗೆ. ಇದು ಲೊಕೇಟ್ ಆಗಿರೋದು ಟಿ ದಾಸರಳ್ಳಿಲಿ, ಮೆಟ್ರೋ ಸ್ಟೇಷನ್ ಹಿಂಭಾಗ. ನೋಡಿ, ಐ ಮೇಕಪ್ ಮಾಡ್ತಾ ಇದ್ದಾರೆ. ಎಷ್ಟು ಪೇಷನ್ಸಿಂದ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ನನಗೊಂದು ಕ್ಲಾಸಿಕ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬೇಡ ಬೇಡ, ಲೈನ್ಸ್ ಬರುತ್ತೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಒಂದೇ ಕಡೆ ಕುತ್ಕೊಂಡು ನನಗೆ ಸ್ವಲ್ಪ ಕತ್ನವಾಯಿತು. ಇವಾಗ ಮೇಕಪ್ ಮಾಡಿಸ್ಕೊತಿದ್ದೀನಿ. ಇವಾಗ ಸದ್ಯಕ್ಕೆಲ್ಲೂ ಮಾಡಿಸ್ಕೊಂಡಿರಲಿಲ್ಲ, ಸೊ ಹಂಗಾಗಿ ನೀವು ಕಂಫರ್ಟಬಲ್ ಆಗಿ ಹೊರ್ಕೊಳ್ಳಿ. ಕ್ಲೀನಾಗಿ ಹಿಂದಕ್ಕೆ ಹೊರ್ಕೊಳ್ಳಿ. ಹಾಂ, ಓಕೆನಾ? ಹಾಂ, ಮೂತಿ ಹೊರ್ಕೊಳ್ಳಿ ಆರಾಮಾಗಿ. ಮೇಕಪ್ ಕಷ್ಟ ಅಲ್ಲ, ಹಿಂಸೆ ಅಲ್ಲ, ಅದು ತುಂಬ ಜೋಡಿ ಆಗ್ಬಿಡ್ತು. ಸ್ವಲ್ಪ ದಿನ, ಒಂದು ವಾರ ಅಷ್ಟೇ ಕಷ್ಟ ಅನ್ಸುತ್ತೆ. ಆಮೇಲೆ ಜೋಡಿ ಆಗ್ಬಿಡ್ತದೆ. ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಲ್ಲ, ಅದು ಹಾಕೊಳ್ಳೋದು ಬೇಜಾರಮ್ಮ. ಅದ್ರ ಅಭ್ಯಾಸ ಆಗ್ಬಿಡುತ್ತೆ ಹಂಗೆ ಅನ್ಕೊಂತೀವಿ ನಾವು ಸ್ಟಾರ್ಟಿಂಗು. ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಮೇಕಪ್ ಮಾಡೋದು ಮುಂಚೆ ಒಂದು ಮಾಡ್ಕೊಬೇಕಿತ್ತು. ಇಲ್ಲ, ನಾನು ಆಮೇಲೆ ಅದು ರಿಮೂವ್ ಮಾಡೋದ್ಮೇಲೆ ನಾನು ಹಂಗೆ ಥಿಂಕ್ ಮಾಡಿದೆ. ಅನ್ಕೊಂಡು ನಾನು ಮತ್ತೆ ಹೋಗ್ತೀನಿ. ನಾನು ಸರಿ ಹಂಗೆ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಹಂಗೆ ಅಂದ್ಕೊಂಡೆ. ಆಮೇಲೆ ಮಾಡ್ತಾರೆ ಬಿಟ್ಬಿಟ್ಟೆ. ಓಕೆ, ಸ್ವಲ್ಪ ಡಾರ್ಕ್ ಇರಲಿ. ಅದು ಫೈನಲ್ ಟಚ್ ಬಂದಾಗ ಕ್ಲೋಸ್ ಮಾಡ್ಕೊಳ್ತೀನಿ. ಬೇಡ, ಪೇಂಟ್ ಮಾಡ್ತಿದ್ದಾರೆ. ಎಲ್ಲರೂ ಬ್ರ್ಯಾಂಡ್ ಇಷ್ಟು ನಾವು 2 ವರ್ಷ ಯೂಸ್ ಮಾಡಿದ್ರು ಅಷ್ಟೇ ಇದೆ, ಖಾಲಿ ಆಗಲ್ಲ.
ಬ್ಲೌಸ್ ಐಸ್ ಫ್ಯಾಮಿಲಿ ಅದೇನು ಗೊತ್ತಾ, ಗೋಲ್ಡ್ ಬ್ಲೌಸ್ ಹಾಕ್ಬಿಟ್ರೆ ನೀವು ಫೋಟೋಶೂಟಿಗೆ ಜ್ಯುವೆಲ್ರಿ ಹಾಕಿದಾಗ ಲುಕ್ ಬರಲ್ಲ. ಬ್ಲೌಸ್ ತುಂಬ ಸ್ಪಿನ್ ಹಾಕೋದು ಇದರಲ್ಲಿ ಕರ್ಲ್ ಏರ್ ಇಲ್ಲ ಅಲ್ಲ, ಪೋಸ್ಟಲ್ಲಿ ಯಾವುದು ಕರ್ಲ್ ಏರ್ ಮಾಡ್ಕೊಂಡಿಲ್ಲ ನೀವು, ಎಲ್ಲ ಸ್ಟ್ರೈಟ್ ಏರ್ ಇದೆ ಅಲ್ವಾ. ಆದರೂ ಸ್ವಲ್ಪ ಕತ್ನೂ ಆಗ್ತಿದ್ದಲ್ಲ, ತುಂಬ ದಿನ ಆಯ್ತಲ್ಲ ಮೇಕಪ್ ಮಾಡ್ಕೊಂಡು. ಸ್ಕಿನ್ ಕೇರ್ ಅಷ್ಟೇ ಹಾಕೊಂಡು ಬರೋದೇ ಇಲ್ಲಿ. ಇದನ್ನು ಅದೇ ಸಮ ನೀವು ಕುತ್ಕೋಬೇಕಲ್ಲ. ಮೇಕಪ್ ಮಾಡ್ಕೊಂಡು ಈಗ ಟ್ಯಾಟೂ ಹಾಕಿರೋದು ರಿಮೂವ್ ಮಾಡಿಸ್ಕೊಂಡು ಹೋಗ್ಬೇಕು. ಒಂದು 8 months ಆಗುತ್ತೆ. ಯಾಕೆ ಅಷ್ಟು ಟೈಮ್ ತಗೊಳುತ್ತೆ ರಿಮೂವ್ ಮಾಡೋಕ್ಕೆ? ಅಂದರೆ ಅದೇನು ಸಿಟ್ಟಿಂಗಾ, ಇಷ್ಟು ಸಿಟ್ಟಿಂಗ್ ಅಂತ ಕುತ್ಕೋಬೇಕಾ ಹೇಗೆ? ಅದು ರಿಮೂವ್ ಎಷ್ಟು ಆಗುತ್ತೋ ಗೊತ್ತಿಲ್ಲ, ಒಂದು ಸ್ವಲ್ಪ 2-3 ಮಾಡೋವರೆಗೂ ಗೊತ್ತಾಗುತ್ತೆ. ಬೇರೆ ನೋವು ಇವಾಗ ಇನ್ನೂ ತುಂಬ ನೋವು. ಹೌದಾ? ಅಯ್ಯೋ ದೇವ್ರೆ, ಬೇಕಾ ಅದೆಲ್ಲ? ಇವಾಗ ಬೇಡ, ಈಗ ಬೇಡ ಅನಿಸ್ತಿದೆ. ಅವಾಗ ಬೇಕಿತ್ತು, ಈಗ ಬೇಡ ಅನಿಸ್ತಿದೆ. ಅದೇನು ನಿಜ. ಟ್ಯಾಟೂ ಅಂದರೆ ನಂಗೆ ತುಂಬ ಇಷ್ಟ ಹಾಕ್ಸ್ಕೊಳ್ಳೋಕ್ಕೆ, ಭಯ ಪೇಯ್ನ್ ಆಗುತ್ತೆ ಅಂತ. ಇಲ್ಲ ಟಾಟಾ ಹಾಕ್ಸ್ಕೊಳ್ಳೋಕ್ಕೆ ಪೇಯ್ನ್ ಆಗಲ್ಲ ಅಷ್ಟು, ರಿಮೂವ್ ಮಾಡ್ಸೋಕೆ ನನಗೆ ಗೊತ್ತಿಲ್ಲ ಅಂತಾರೆ ಅವರು ಯಾರಾದರೂ ಕೇಳಿದಾಗ. ಇಲ್ಲ ಪೇಯ್ನ್ ಆಗುತ್ತೆ ಅಂತ. ಹಾಗಾಗಿ ನಾನು ಸ್ವಲ್ಪ ಹಿಂದೆ ತಿರುಗ್ತಿದ್ದೀನಿ. ಅಲ್ಲೇ ಇದೆ. ಹೌದಾ? ಕೇಳ್ಕೊಂಡು ರಿಮೂವ್ ಮಾಡ್ತಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಟ್ಯಾಟೂದಿದೆ. ಟ್ಯಾಟೂ ನನ್ನ ಫ್ರೆಂಡು ಇದೆ, ಅಂದರೆ ಅಷ್ಟಾಗಿ ರಿಮೂವ್ ಮಾಡಲ್ಲ ಎಲ್ಲರೂ. ಓಕೆ, ನೋಡೋಣ ರಿಮೂವ್ ಮಾಡ್ಬೋದು. ಬೆಟರ್ ಇಲ್ಲ ಅದಂತ್ರ. ಅದು ಸಿಟಿನಲ್ಲಿ ಒಂದು ಚೀಟ್ ಮಾಡ್ಕೊಂಡಿದ್ದಾರೆ ಬಿಲ್ಡಿಂಗ್. ಇದು ಸ್ಟಿಚ್ ಮಾಡಕ್ಕೆ ಕೊಟ್ಟು ಕಳಿಸ್ಲಾ? ಫ್ರೆಂಡ್ ಬಂದಿದ್ದಾರೆ. ಹಾಂ, ಕಳಿಸಿ ನೀವು ಇದನ್ನು ಹಾಕ್ಕೊಂಬಿಡಿ, ಟಾಪ್ ಹಾಕ್ಕೊಂಬಿಟ್ಟು ಕಳಿಸ್ಕೊಡಿ. ಸ್ವಲ್ಪ ಇಲ್ಲಿ ಮಾರ್ಕ್ ಆಗಿದೆ, ಸ್ಪ್ರೆಡ್ ಆಗಿ. ಏನಿದೆ?
ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಂ ಹಾಕ್ಕೊಳ್ಳಿ. ಇದ್ರದ್ದು ಕ್ಯಾಪ್ ಏನಾಯ್ತು ಮೇಡಮ್? ಕಂಚು ಇವಾಗ ಒಂದು ಸ್ವಲ್ಪ ಕಾಣಲ್ಲ ಒಳಗಡೆ. ಮದುವೆಲೆಲ್ಲ ಈ ಥರ ಮಾಡಿಸಿದ್ದಾರಾ ಕವರಪ್ ಎಲ್ಲ ಟ್ಯಾಟೂನ? ಯಾರು ಮಾಡಿಸಿದ್ದಾರಾ? ಹೌದಾ? ಅಂದರೆ ಎಕ್ಸ್ಟ್ರಾ ಕೂಟ್ಗಳು ಆಗ್ತಾ ಇರಬೇಕಾಗುತ್ತೆ ಅಷ್ಟೇ. ಇಲ್ಲಿ ಜಾಸ್ತಿ ವೈಟಾಗಿ ಕಾಣಲ್ವಾ? ಹೇಗಿಸಿದೆ ಮಾಡಬೇಕಾಗುತ್ತೆ ಫೋಟೋಸ್. ಹೌದು, ಹೆಂಗಿದ್ದಾರೆ ಹೆಂಗೆ ಬೇಕಾದ್ರೂ ಮಾಡ್ತಾರೆ ಇವಾಗೇನು. ನನಗೆ ಇವಾಗ ಟ್ಯಾಟೋ ಯಾರು ಹಾಕ್ಸಿರಲ್ಲ ಅವ್ರ ಕಂಡ್ರೆ ಇಷ್ಟ ಆಗುತ್ತೆ. ಒಂಥರ ಚೆನ್ನಾಗಿ ಕಾಣಲ್ಲ ಅದು ಟ್ಯಾಟೋ ಎಲ್ಲ. ಹಾಕ್ಸೋರ್ಗೂ ಅಷ್ಟೇ, ನಾನು ಹಾಕಿಸ್ಬೇಕು, ಅವ್ರು ಹಾಕ್ಸಿದ್ದಾರೆ ಇವ್ರು ಹಾಕ್ಸಿದ್ದಾರೆ ಅಂತ ಹಾಕಿಸ್ಕೊಂಬಿಟ್ಟು ಇವಾಗ ಇಷ್ಟನೇ ಆಗಲ್ಲ. ಇವಾಗೆಲ್ಲ ಅದೆಲ್ಲ ಟ್ರೆಂಡು ಟ್ಯಾಟೋ ಹಾಕ್ಸೋದು. ಈಗ ಬೇಗನೆ ಕವರ್ ಆಯ್ತಲ್ಲ? 2-3 ಥರ ಕವರ್ ಯೂಸ್ ಮಾಡಿದೆ, ಹಂಗೆ ಹಾಂ, ಲೇಟ್ ಆಯಿತು. ಸೊ ಇಲ್ಲಿ ಒಂದೇ ಕವರಲ್ಲೇ ನೋಡೋಣ. ದೂರನೇ ಇಟ್ಕೊಳ್ಳಿ ಅಂತ. ನೋಡಿ ನೋಡಿ ನನ್ನ ಲುಕ್ ಹೇಗಿದೆ ಅಂತ, ನನ್ನ ಕಾಸ್ಟ್ಯೂಮು, ನನ್ನ ಮೇಕಪ್ಪು, ನನ್ನ ಹೇರ್ ಸ್ಟೈಲು ಹೇಗಿದೆ ಅಂತ ನೋಡಿ. ಒಂದ್ಸಲ DK ಮೇಕಪ್ ಸ್ಟುಡಿಯೋನ ವಿಸಿಟ್ ಮಾಡಿ. ನಿಮಗೂ ಈ ಥರ ಮೇಕಪ್ ಮಾಡಿಸ್ಕೊಬೇಕು ಅಂತ ಇಷ್ಟ ಇದ್ರೆ ಬಂದು ವಿಸಿಟ್ ಮಾಡಿ ಮೇಕಪ್ ಮಾಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಜ್ಯೋತಿ ಮ್ಯಾಮ್ ಅಂತ. ಹೇರ್ಸ್ ನೋಡಿ, ನನಗಂತೂ ತುಂಬಾ ಹೇರ್ಸ್ ಆಗಲಿ ಕಾಸ್ಟ್ಯೂಮ್ ಆಗಲಿ ತುಂಬಾ ಇಷ್ಟ ಆಯಿತು. ಐ ಮೇಕಪ್ ನೋಡಿ ಚೆನ್ನಾಗಿದೆ ಅಲ್ಲ? ಒಂದ್ಸಲ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.